ವರತ ನಿಜಾಂತ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ವಿಧಾತ ಕಲುಷಿತ ಮನದ ವ್ಯಾಕುಲ ಭಾವ ಹೈವರ ಕಾಂತಿ ಎನಿಸಿದ ಚಿಂತೆ ಹೈವರ ಕಾಂತಿ ಎನಿಸಿದೆ ಚಿಂತೆ ತಾಳಿದ ಪರಿಭವ ಸವಸಿದ ಜೀವ ತಾಳಿದ ಪರಿಭವ ಸವಸಿದ ಜೀವ ಸರ್ವೇಶ ಗುರುಚಿರ ವಿಭವ ಸರ್ವೇಶ ಗುರುಚಿರ ವಿಭವ ಜ್ವಲಿಸುವುದನ ವರತ ನಿಜಾಂತ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ. ಹೇ ಕೃಷ್ಣ ದೀನ ದಯಾನಿಧಿ ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆ. ನನ್ನ ಕೈ ಹಿಡಿದ ಪತಿಗಳು ಭೋಗ ವಸ್ತುವಿನಂತೆ ನನ್ನನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತು ಈ ಹಸ್ತಿನಾವತಿಯ ರಾಜ್ಯಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶಾಸನದಿಂದ ಆದ ಅಪಮಾನ ತಾಳಲಾದೆ ಹೋದು. ರಾಜ್ಯನಗರವನ್ನು ತ್ಯಾಗ ಮಾಡಿ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡುಗಲದದ್ದಾಯಿತು. ಕದ್ದ ಕಳ್ಳರಂತೆ ತಲೆಮರೆಸಿಕೊಂಡು ಕೀಚಕನ ಭಂಗವನ್ನೂ ಸಹಿಸಿದೆನು. ಇನ್ನು ನನ್ನ ಕರ್ಮ ಕಷ್ಟಗಳು ಕಳೆದವೆಂದು ಕೊನೆಗೆ 2 ದಿನ ಸುಖವಾಗಿರುವೆನೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೀ, ವಿಧಾತ ಈ ದ್ರೌಪದಿ ಹಣೆಯಲ್ಲಿ ಇನ್ನು ಏನೇನು ಬರೆಯುವುದು? ಪಾಂಚಾಲಿ, ಇವಳೇಕೆ ಚಿಂತಾಮಗ್ನಳಾಗಿರುವಳು? ಕಾಂತೆ ಶಾಂತೆ ವರದೀರಳಾಗಿ ವರಪತ್ನಿಯಾಗಿ ಮರಗಾಳೆ ತಕ್ಕೆ ದೇವಿ. ಕಾಂತೆ ಶಾಂತೆ ವರದೀರಳಾಗಿ ವರಪತ್ನಿಯಾಗಿ ಮರಗಾಳೆ ತಕ್ಕೆ ಪಾಂಡು ಪುತ್ರರ ಪತ್ನಿಯಾಗಿ ನೀನು ಪಾಂಡು ಪುತ್ರರ ಪತ್ನಿಯಾಗಿ ನೀನು ಚಂಡ ಚಿಂತೆಯಿಂದ ಕಡು ಕೋಪದಿಂದ ಮಿಡುಕು ಏಕೆ ಕೋಮಲಾಂಗಿಯೇ? ಕಡು ಕೋಪದಿಂದ ಮಿಡುಕು ಏಕೆ ಕೋಮಲಾಂಗಿಯೇ? ಕಾಂತೆ ಶಾಂತೆ ವರದೀರಳಾಗಿ ವರಪತ್ನಿಯಾಗಿ ಮರಗಳು ದೇವಿ, ಏಕೆ ಏನಾಯಿತು?
ನಿಷ್ಕರುಣವಾಗಿ ಹೇಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಹಳ್ಳುತ್ತಿಲ್ಲ. ಪಾಂಚಾಲಿ ಹಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರು ಯಾರಾದರೂ ನಿಮ್ಮನ್ನು ಅಪಮಾನಪಡಿಸಿ ನೀವೇ ಅವರಿಗೆ ಪ್ರತಿಕಾರ ಮಾಡಿರಿ. ಆದರೆ ಸ್ತ್ರೀಯರ ವಿಚಾರಗಳು ಹಾಗೆ. ಅನ್ನ ವಸ್ತ್ರಗಳಿಗಾಗಿ ನಾವು ಪರರನ್ನು ಆಶ್ರಯಿಸಿ ಆತ್ಮಗೌರವವನ್ನು ಪರಮೇಶ್ವರ ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ? ಪರಮಾತ್ಮ ಏಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವಂತ ಸ್ವರೂಪರಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದ್ದರಲ್ಲವೇ? ಅಯ್ಯೋ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದಿನೆಯು ನಮ್ಮನ್ನು ಸಾಯುವರೆಗೂ ಬಿಟ್ಟಿದ್ದಲ್ಲ ಪ್ರಿಯತಮೆ. ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸರಿ ಬೇಡಿಕೊಂಡಿಲ್ಲವೇ? ಆಗಿದ್ದು ಆಗಿ ಹೋಗಲಿ, ಅದನ್ನು ಮರೆತು ಬಿಡು. ಈ ದಿನ ನೀನು ಚಿಂತಿಸಲು ಕಾರಣವೇನು? ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು ಸ್ವಾಮಿ. ಅದರಿಂದಾಗುವ ಪ್ರಯೋಜನವಾದರೆ ಎಷ್ಟೇ ಆದರೂ ನೀವು ಅಣ್ಣನ ಆಜ್ಞಾಧಾರಕರಲ್ಲವೇ? ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ಕೇಳಿ, ಈ ದಿನ ನಾನು ಹಸ್ತಿನಾಪುರಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿ ಅಲ್ಲಿಗೆ ದುರ್ಯೋಧನನ ಪತ್ನಿಯಾದ ಭಾನುಮತಿಯ ಸಹ ಬಂದಿದೆ. ಅವಳು ನನ್ನನ್ನು ನೋಡಿ ನಕ್, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲು ದೂತನನ್ನು ಆಸ್ಥಾನಕ್ಕೆ ಕಳಿಸಿ ಇನ್ನೇನು ಸಂಧಿಯಾಗುವುದು. ಹಾಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವೆ ಅಷ್ಟೇ ಎಂದು ಪರಿಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ರಾಯಭರಕ್ಕೆ ಹೋದವರು? ಇನ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮ. ಗೋಪಿಕಾಂಗನರ ವಿಳಾಸ ವಿಭ್ರಮಗಳಲ್ಲಿ ಮರ್ಗನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದು ಎಂದು ನಾನು ತಿಳಿದಿದ್ದೇನೆ. ಅದಿರಲಿ, ಆ ಭಾನುಮತಿಗೆ ನೀನು ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟು. ಏನೆಂದು? ಇನ್ನೇನೆಂದು? ಏ ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವವರಿಗೆ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೆಂದು. ಬೇಸ್ ಚಮತ್ಕಾರವಾದ ಉತ್ತರ. ಬಾಪು ಪಾಂಚಾಲಿ, ಬಾಪು, ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ನಾನು ತಿಳಿದಿದ್ದೇನೆ. ಬಾ ಕುಳಿತುಕೊಳ್ಳೋಣ. ಜಾಣೆ ಜಾಣೆ ಬಲು ಜಾಣೆ ಮುತ್ತಾಡುವೆನು ಬಾರೆ. ಜಾಣೆ ಬಲು ಜಾಣೆ ಮುತ್ತಾಡುವೆನು ಬಾರೆ. ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಜಾಣೆ ಬಲು ಜಾಣೆ ಮುತ್ತಾಡುವೆನು ಬಾರೆ. ಕುರುಕುಲಹದ ಮರ ಕೆಣಕುತ್ತ ರಣದೋಳು, ಕುರುಕುಲಹದ ಮರ ಕೆಣಕುತ್ತ ರಣದ ಕುರುವಂಶವನ್ನೇ ನಾಶವೆಗೈವೆ. ಕುರುಕುಲಹದ ಮರ ಕೆಣಕುತ್ತ ರಣದ ಕುರುವಂಶವನ್ನೇ ನಾಶವೆಗೈವೆ. ದುರುಳ ದುಶಾಸನ ಒಡಲನ್ನು ಬಗೆದು
ಪರಿಭವವ ಮರೆತಿಯೇನೇನು ಸಭೆಯ ಪರಿಭವವ ಮರೆತಿಯೇನೇನು ಚಿಂತಿಪೆ ಏತಕ್ಕೆ ದ್ರುಪದ ನಂದಿನಿ ಸಭೆಯ ಪರಿಭವವ ಮರೆತಿಯೇನೇನು ಚಿಂತಿಪೆ ಏತಕ್ಕೆ ದ್ರುಪದ ನಂದಿನಿ ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರೆ ನೀವೇ ಮನ ಪ್ರೀತಿಯ ಪ್ರೇಯಸಿ ನೀನೆ ಮನ ಪ್ರೀತಿಯ ಪ್ರೇಯಸಿ ನೀನೆ ನಾಥ, ನೆನಪಿದೆಯಾ? ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲ ಅಂತ ಕರಾಳ ರಾತ್ರಿ ಎಂದು ಸಂಬೋಧಿಸಿ ಮತ್ತು ಏನೇನೋ ಹೇಳಿದ್ರಿ. ಪುನಃ ನನ್ನ ಬಾಯಿಂದ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುವೆಯ ಪಾಂಚಾಲಿ? ಮಾಡಿದ ಪ್ರತಿಜ್ಞೆ ಮರೆಯುವಂತಹ ಏಡಿಯಲ್ಲ ಈ ನಿನ್ನ ಭೀಮಸೇನನು. ಹೇಳುವುದು ಮಾತ್ರವಲ್ಲ, ಹಾಡಿದಂತೆ ಮಾಡಬೇಕು ಎಂಬುವುದೇ ನನ್ನ ಇಚ್ಛೆ. ಆದರೆ ಸುಮ್ಮನೆ ಹೆಚ್ಚಿಸಿದರೆ ಏನಾಗುವುದು? ಎಷ್ಟೇ ಆದರೂ ನೀವು ಅಣ್ಣನ ಆಜ್ಞಾಧಾರಕರಲ್ಲವೇ? ನಿಮ್ಮ ಅಣ್ಣನ ಆಜ್ಞೆಯೇ ಹೊರತು ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ದುರ್ಯೋಧನ ಅನಂತ ಶಾಂತಿಯನ್ನು ಬಯಸುವನು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಯುದ್ಧವನ್ನು ಬಹು ಆತುರದಿಂದ ನಿರೀಕ್ಷಿಸುವೆನು. ಧರ್ಮ ಪಯಣದ ಯಧಿಷ್ಠರನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಶ್ರಮಿಸುವುದಿಲ್ಲ. ಕೋಳ ಕೌರವನ ಬಾಳು ಗೆಡಿಸುವೆ ತಾಳು ತಾಳು ನಿಚ್ಚುವಮತಿಯೇ. ಕೋಳ ಕೌರವನ ಬಾಳು ಗೆಡಿಸುವೆ ತಾಳು ತಾಳು ನಿಚ್ಚುವಮತಿಯೇ. ಸೇರಿಸೆ ಈ ಪರಿಯ ಸುರದೋಳಿಗಳೇ ಕುರುಕುಲವೆಲ್ಲ ಸರಿಪಡೆಯುವೆನು ಶಾಂತಿ. ಸುರದೋಳಿಗಳೇ ಕುರುಕುಲವೆಲ್ಲ ಸರಿಪಡೆಯುವೆನು ಶಾಂತಿ. ಕುರುಳ ಕೌರವನ ಸಿಗಿದು ಬಂದಿದ್ದು ನಾವು, ಕುರುಳ ಕೌರವನ ಸಿಗಿದು ಬಂದಿದ್ದು ನಾವು. ಸೈರಿಸೆ ಈ ಪರಿಯ ಸೈರಿಸೆ ಈ ಪರಿಯ. ನೋಡಣ್ಣ, ಹಾಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಕೇಸರಿಯಂತೆ ವಿಜೃಂಭಿಸುತ್ತಿರುವನು. ಅವನನ್ನು ಶಾಂತಪಡಿಸಲು ನಿನ್ನೊರತು ಮತ್ತಾರು ಶಕ್ತರಲ್ಲ. ಈ ಸಾರಿ ಇವನ ಕೋಪಕ್ಕೆ ದ್ರೌಪದಿಯೇ ಕಾರಣ ಎಂದು ತೋರುವುದು. ಶ್ರೀ ಕೃಷ್ಣ ಪರಮಾತ್ಮರು ಹೇಳುತ್ತಿದ್ದರು, ಜಗತ್ತಿನ ಸುಖ ದುಃಖಗಳಿಗೆ ಶ್ರೀಯರೇ ಮೂಲ ಕಾರಣರೆಂದು. ಹೌದು ಹೌದು. ಅರ್ಜುನ ಆ ಕೌರೇಶ್ವರರೊಡನೆ ಯುದ್ಧ ಮಾಡೋದಕ್ಕಿಂತ ನನ್ನ ಸಹೋದರನ ಕೋಪ ಶಮನ ಮಾಡುವುದೇ ನನಗೆ ದುಸ್ಸಾಧ್ಯವಾಗಿದೆ. ಭೀಮಾ, ನನ್ನಲ್ಲಿ ಕೋಪವೇ? ಪಾಂಚಾಲಿ, ಸಮಾಚಾರವೇನು? ಅಣ್ಣನಕ್ಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿಚ್ಚಿದ ಕೇಶರಾಶಿಯು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡಬಲ್ಲದೆ. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂತಿದೆನು, ಅದನ್ನು ಈಗಲೇ ತಿಳಿಸಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮ್ಮೆಲ್ಲರಿಗ ಉಚಿತವಾಗಿ ಕಾಣಬಹುದು. ಅರ್ಜುನನು ಅದನ್ನು ಅನುಭವಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸಿಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವೆನು. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿ ಯೋಚನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮ ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸನ್ಯವಾಗಿರಬಹುದು, ಆದರೆ ನಾನು ಇನ್ನೊಂದು ಗಳಿಗೆಯೂ ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತೆ ಈ ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಂಕಲನವಾಗಿ ನಾಶ ಮಾಡಬಹುದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ಮುನಸೇತಕ್ಕೆ ನಿನಗೆ ಈ ಪರಿ ಹಣಗುಣ ಭೀಮಸೇನ
ಅನುಜಾತನೆ ಸೈನಿಗುವುದು ಮನಸರಿಸಿ ಶಾಂತನಾಗು ಭೀಮಾ ಭೀಮಾ ಏತರ ನಡತೆ ಪ್ರೀತಿಸಿ ಓದೆವು ಆತುರದೆ ಹಲವೇಲಿ ಹುದೈ ಏತರ ನಡತೆ ಪ್ರೀತಿಸಿ ಓದೆವು ಆತುರದೆ ಹಲವೇಲಿ ಹುದೈ ಧರ್ಮ ವಿಚಾರದೆ ಮರ್ಮವನರಿಯದೆ ಧರ್ಮ ವಿಚಾರದೆ ಮರ್ಮವನರಿಯದೆ ಧರ್ಮ ವಿಚಾರದೆ ಮರ್ಮವನರಿಯದೆ ಧರ್ಮಕ್ಕೆ ಭಾಗಿಗಳಾಗುವೆರೆ ತಕ್ಕೆ ಧರ್ಮಕ್ಕೆ ಭಾಗಿಗಳಾಗುವೆರೆ ತಕ್ಕೆ ಏತರ ನಡತೆ ಪ್ರೀತಿಸಿ ಓದೆವು ಆತುರದೆ ಫಲವೇಲಿ ಹುದೈ ಭೀಮಾ ಶಾಂತನಾಗು ನಿನ್ನ ಕೋಪ ತಡೆಯುವ ಶಕ್ತಿ ನನ್ನಲ್ಲಿಲ್ಲ ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯನು. ಅವನ ಮಾತಿಗೆ ವಿರುದ್ಧವಾಗಿ ನಡೆಯುವುದು ಅನುಚಿತ. ಪಂಚಲಿ ಮಾನಿನಿ ಮನದ ವೇದನೆ ಸಮಯವಿದೆಂದರಿಕೆಯ ಕರುಣೆ ಏತಕ್ಕೆ ದುಃಖವು? ಮಾನಿನಿ ಮನದ ವೇದನೆ ಸಮಯವಿದೆಂದರಿಕೆಯ ಕರುಣೆ ಏತಕ್ಕೆ ದುಃಖವು? ಧರ್ಮಜನೆಮ್ಮೆಯ ನಿರ್ಮಲ ಮಾತು ಧರ್ಮಜನೆಮ್ಮೆಯ ನಿರ್ಮಲ ಮಾತು ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ ಸಹಿಪುದು ಮನದಲ್ಲಿ ತಾಪವ ತರುಣಿ ಸಹಿಪುದು ಮನದಲು ತಾಪವ ತರುಣಿ ಧರ್ಮದಿಂದ ಘನ ಕಾರ್ಯ ಸಾಧಿಸು ಕೋಮಲ ಹೃದಯಲು ಕೊರಗಲು ಸರಿಯೇ ಧರ್ಮದಿಂದ ಘನ ಕಾರ್ಯ ಸಾಧಿಸು ಕೋಮಲ ಹೃದಯಲು ಕೊರಗಲು ಸರಿ ಸಾರ ಸಾಧ್ಯ ನೀನರಿಯದ ಈ ಪರಿ ಸಾರ ಸಾಧ್ಯ ನೀನರಿಯದ ಈ ಪರಿ ಕೋಪ ಕಳವೆ ಮಾನಿನಿ ಮನದ ವೇದನೆ ನೀಡಿಸಿ ಸಮಯವಿದೆಂದರಿಕೆಯ ಕರುಣಿ ಏತಕ್ಕೆ ಈ ದುಃಖವು? ಇದಕ್ಕೆ ಏನು ಹೇಳುವೆ ಪಂಚಲಿ? ಧರ್ಮ ಧರ್ಮವೆಂದು ಹಂಬಲಿಸು, ಮಾನವ ಧರ್ಮವೆಂಬುದನ್ನು ಮರೆಯುವುದು ನಿಮಗೆ ಉಚಿತವಲ್ಲ. ಇದ್ದದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ ಪಾಂಚಾಲಿ. ಈ ಎಂಥ ಘೋರ ಕರ್ಮವೆಂಬುದು ನೀನು ತಿಳಿದಿಲ್ಲ. ಅಭಿಮಾನಕ್ಕೆ ನಾವು ಅವಸರ ಪಟ್ಟರೆ ಮುಂದೆ ನಮ್ಮ ವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ಸಂಧಿಗಾಗಿ ಇಷ್ಟೊಂದು ಪ್ರಯತ್ನಿಸ್ತಿರುವೆ. ರಾಜೇಂದ್ರ, ಧೌಮ್ಯರನ್ನು ಸಂಧಿಗೆ ಕಳುಹಿಸಿ ಅಪಮಾನಪಡಿಸಿದ್ದಿ. ಕುಲ ಪುರೋಹಿತರನ್ನು ಕಳುಹಿಸಲು ಇದು ಮದುವೆ ಔತಣವಲ್ಲ ಎಂದು ಹೇಳಿ ಕಳಿಸಿದ ಕೌರವ ಅದರ ಪರಿಜ್ಞಾನವೇ ಇಲ್ಲದೆ ಹೋಯಿತೆ. ಈಗ ಶ್ರೀಕೃಷ್ಣನನ್ನು ಕಳುಹಿಸಿ ಪುನಃ ಅಪಮಾನಪಡಿಸಿದ್ದೀರಲ್ಲ ಎಂಬುವುದೇ ನನ್ನ ಚಿಂತೆ. ಅರ್ಜುನ,
ನಾನಿನ್ನು ಹೊರಡುವೆನು. ಈ ಸಂಧಿಯ ಪ್ರಸ್ತಾಪವು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷದ ವರ್ತನೆಯ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ನಾಥ, ಸ್ವಲ್ಪ ತಡಿ. ಅದು ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮ ಹಿತಲೇ ಬರುತ್ತದೆ. ಅವರಿಂದ ರಾಜ್ಯಸಭೆಯ ವಿಚಾರ ನಿಮ್ಮ ಇಚ್ಛೆಯಂತೆ ಮಾಡಿಸುವ. ಅಣ್ಣ ಬಂದೆಯ? ಘನಶ್ಯಾಮ ಸುಂದರ ಚಿರಪ್ರೇಮ ಪರಮಾತ್ಮಗೆ ಪ್ರಣಾಮಗಳು. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಓದು ಕಾರ್ಯವೇನಾಯಿತು? ಹೋದವನಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲಿ ನಡೆಯಿತು. ಸಂಧಿ ವಿಚಾರವು ನಡೆದಿತ್ತೆ? ಹೋ, ನಡೆಯಿತು. ಪಾಂಚಾಲಿ, ಇನ್ನಿಲ್ಲಿರುವುದು ನನಗೆ ಸಾಧ್ಯ ಇಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆ. ನಾಥ, ಸ್ವಲ್ಪ ತಡಿ. ಅದು ಅಣ್ಣನ ಮಾತು ಮುಗಿಯಲಿ.
ನಿಮ್ಮ ಅಣ್ಣನ ಮಾತು ಮುಗಿಯೋದರಲ್ಲಿ ನನ್ನ ತಾಳ್ಮೆಯ ಮುಗಿದು ಹೋಗುವುದು. ಪರಮಾತ್ಮ, ಸಭೆಯಲ್ಲಿ ಏನು ನಡೆದಿತ್ತು? ನಾನು ನಿರೀಕ್ಷಿಸಿದಂತೆ ಎಲ್ಲವೂ ತಕ್ಕ ರೀತಿಯಲ್ಲಿ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ಸಂಧಿ ನಾನು ಓದದ್ದು ಅದಕ್ಕಾಗಿ ಅಲ್ಲೇ ಭೀಮಸೇನ. ಕೃಷ್ಣ, ಈಗ ತಿಳಿಯಿತು. ನಿನ್ನ ಅಭಿಮತದ ಅಜ್ಞಾತವಾಸದ ನೆಪದಿಂದ ಅರ್ಜುನನ ಕೈಗೆ ಬಳೆಗಳನ್ನು ತೊಟ್ಟನು. ಈ ಸಂಧಿಯ ನೆಪದಿಂದ ನಮ್ಮ 5ವರಿಗೂ ಸೀರೆಯನ್ನು ಉಡಿಸಲವಣಿಸುವೆಯಾ? ಯಾದವ ಗೃಣಿ ಪಾಂಡುಪುತ್ರರ ಮೇಲೆ ನಿನ್ಗೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನದಿಂದ ಸಂಪೂರ್ಣವಾಗಿ ನನ್ನ ಮಾತನ್ನು ಕೇಳಯ್ಯ. ಸ್ವಾಭಿಮಾನದ ಶೂನ್ಯವಾದ ಸಲ್ಲಾನೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧ ಒಂದಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂಧಿಯ ವಿಚಾರವನ್ನು ತಿಳಿಸಿದೆ. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು? ಒಪ್ಪಿದರು? ಭೀಷ್ಮ, ದ್ರೋಣ, ಇನ್ನು ಮುಂತಾದವರು. ಆ ದುರ್ಯೋಧನ ಅವನು ಸಹ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆ ಕೇಳಬೇಕೆಂಬುವುದೇ ನಿನ್ನ ಇಚ್ಛೆ ಆಯಿತು. ಅದನ್ನು ಸಾಧಿಸಿದೆ. ಸಾಧಿಸು ಕೃಷ್ಣ, ಚೆನ್ನಾಗೇ ಸಾಧಿಸು. ಸಹೋದರರೇ, ನಿಮ್ಮ ಪೌರುಷದ ವರ್ತನೆಯ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಯಜ್ಞಸೇನೆ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೆ ಬಿಡೆನು. ನಿಲ್ಲಯ್ಯ ಭೀಮಸೇನ, ನಿಲ್ಲು. ಸ್ವಲ್ಪ ನೀನು ನಿಜವಾಗಿ ಇಡಂಬಪತಿಯ ಸರಿ. ಇಷ್ಟೊಂದು ಆಕ್ರೋಶವಿಲ್ಲದಾದರೆ ಹಾ ರಕ್ಕಸಿಯನ್ನು ಆಳುವುದಾದರೆ ಹೇಗೆ? ನಿನ್ನ ಗದೆಯನ್ನು ಸ್ವಲ್ಪ ದೂರವಿಟ್ಟು ಸಮಾಧಾನದಿಂದ ನನ್ನ ಬಳಿಯಲ್ಲಿ ಕುಳಿತುಕೋ. ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿಯು ನನಗೆ ಒಪ್ಪಲಾಗುವುದು. ನಿನಗೆ ಒಪ್ಪುವ ವಿಚಾರ ಬಂದಿರುವುದಯ್ಯ. ಆ ದುರ್ಯೋಧನ ನಿನಗೆ ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶ? ಆದರೆ ಅದು ಉದ್ದೇಶ ಸಂಧಿ ಅಲ್ಲ. ಹೇಳು ಕೃಷ್ಣ, ಏನೋ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಈ ಗದೆಯನ್ನು ಸ್ವಲ್ಪ ದೂರವಿಟ್ಟು ನನ್ನ ಬಳಿಯಲ್ಲಿ ಕುಳಿತುಕೋ, ಹೇಳುತ್ತೇನೆ. ಇಲ್ಲ ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ನೀನು ಕುಳಿತುಕೊಳ್ಳದೆ ಹೊರತು ನಾನು ಹೇಳುವುದಿಲ್ಲಯ್ಯ. ಕೃಷ್ಣ, ಈ ಪರ್ಯಾಸ ಬೇಕೆ? ಇದು ಪರ್ಯಾಸವಲ್ಲ ಭೀಮಾ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಸರಿ, ನಿನ್ನಿಚ್ಛೆಯಂತೆ ಆಗಲಿ. ಈಗಲಾದರೂ ಹೇಳು ಕೃಷ್ಣ, ಏನ ಸಂದೇಶ? ನೀನು ಕೋಪ ಮಾಡೋದಿಲ್ಲ ತಾನೆ? ಅದು ಆಗಲಿ. ಈಗ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಯಾಜ್ಞಸೇನೆ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿಮ್ಮ ಮಾತನ್ನು ಎಂದಾದರೂ ಮೀರಿದ್ದೀನಿಯೇ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಏನಿದು ಪರಿಹಾಸ್ಯವೇ? ಇದು ಪರ್ಯಾಸವಲ್ಲ ತಂಗಿ. ಶತ್ರುಗಳ ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಆ ರೀತಿ ನಿನ್ನ ಪತಿಯ ಕೈಗಳನ್ನು ಬಂಧಿಸೋದು ಬರುವುದೋ ಇಲ್ಲವೋ ಎಂದು ಪರೀಕ್ಷಿಸೋಣವೆಂದು. ಭೀಮಸೇನ, ಪಾಂಚಾಲಿ ವಿಚಾರ ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ಎಲ್ಲರೂ ಕೇಳಿರಿ. ಭೀಮನನ್ನು ಬಂಧಿಸಿರುವ ಈ ಹಗ್ಗ ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅಣುವಾಗಿತ್ತು. ಯಾರ ಕಾರ್ಯ ಮಾಡಿದ್ರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಆ ದುರಾತ್ಮರು? ಹೇಳುವೆನು ಭೀಮ, ಎಲ್ಲರೂ ಕೇಳಿರಿ. ದುರಾಚಾರಿಯಾದ ಆ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಭಿಮಾನಿಯಾದ ಆ ದುಶ್ವಾಸನು ಈ ಕಾರ್ಯ ಮಾಡಿದನು. ಅವರಲ್ಲದೆ ಮತ್ತಾರು ಮಾಡಲು ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ಕೌರವರ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅವಮಾನ ಪಡಿಸಿದರೆ ಯಾದವಾಗ್ರಣಿ, ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಭೀಮ, ಇಷ್ಟು ಮಾತ್ರವಲ್ಲ,
ಸಂಧಾನಕ್ಕೆ ಆ ದುರ್ಯೋಧನ ಕೊಟ್ಟ ಉತ್ತರವನ್ನು ಕೇಳು. ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ಇದ್ದವ ದೈವೇ ಕೊಡೆ ನಾನು ರಾಜ. ಹೀಗೆ ಹೇಳ್ಬಿಟ್ಟು ಭೀಮ ದುರ್ಯೋಧನ ಅಪ್ಪನ್ನಿ ಕಡೆಗೂ ಇದ್ದವ ದೈವೇ ಕೊಡೆ ನಾನು ರಾಜ. ಐವರಿಗೈದು ಗ್ರಾಮವ ಕೊಡೆನು ಭೀಮನಿಗೊಂದು ಊರನ್ನು ಬಿಡೆನು. ದುರ್ಯೋಧನ ಅಪ್ಪನ್ನಿ ಐವರಿಗೈದು ಗ್ರಾಮವ ಕೊಡೆನು ಭೀಮನಿಗೊಂದು ಊರನ್ನು ಬಿಡೆನು. ರಾಜ್ಯವ ನಾನು ಪಡೆದಾಗ ಎಂದ ಕೊಡುವೆನು ರಾಜ್ಯವ ನಾನು ಪಡೆದಾಗ ಎಂದ. ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ಕಡೆಗೂ ಇದ್ದವ ದೈವೇ ಕೊಡೆ ನಾನು ರಾಜ. ದುರ್ಯೋಧನ ಹೀಗೆ ಹೇಳಿಬಿಟ್ಟನು ಭೀಮ. ನೀವು ರಾಜ್ಯ ಬಯಸುವುದಾದರೆ ಅದು ರಣರಂಗದಲ್ಲಿ, ವೀರರಥಿಕರ ಘೋಷದಲ್ಲಿ, ಶಸ್ತ್ರಾಸ್ತ್ರಗಳ ಆರ್ಭಟದಲ್ಲಿ ಎಂದು ಹೇಳಿಬಿಟ್ಟನು ಭೀಮ. ಪಾಂಚಾಲಿ ಅಣ್ಣ ಇದಕ್ಕೆ ಈ ಸಂದೇಶಕ್ಕೆ ಉಳಿದಿರೋದು ಒಂದೇ ಉತ್ತರ, ಅದು ಕಾಳಗ. ನೀನೇ ತಿಳಿದಿರುವೆ, ನಾನಿದ್ದವನ್ನು ಬಯಸಿದವನಲ್ಲ, ಸಂಧಿಗಾಗಿ ಪ್ರಯತ್ನಿಸಿದೆ. ಪಾಂಚಾಲಿ ನನ್ನ ಕೈಗಳನ್ನು ಬಿಡಿಸು. ಅರ್ಜುನ, ಧರ್ಮನಂದನ, ಕೃಷ್ಣ, ಏನು ಯಾರು ಬಿಡಿಸುವುದಿಲ್ಲವೇ? ಓ ಓ, ಎಲ್ಲಿ ಎಲ್ಲಿ ನನ್ನ ಕತೆ? ಈಗ ಕೇಳಿರಿ ಎಲ್ಲ ಭೀಮನ ಪ್ರತಿಜ್ಞೆಯನ್ನು. ಕಾರ್ಮೋಡ ಗುಡುಗಿ ಗುಡುಗಿ ಕೆರಳಲಿ, ಈ ಭೂಮಿ ನಡುಗಿ ನಡುಗಿ ಹೋಗಿ ರಭಸದಲ್ಲಿ ಸಪ್ತ ಕರೆಯಲಿ. ಕಾರ್ಮೋಡ ಗುಡುಗಿ ಗುಡುಗಿ ಕೆರಳಲಿ, ಈ ಭೂಮಿ ನಡುಗಿ ನಡುಗಿ ಹೋಗಿ ರಭಸದಲ್ಲಿ ಸಪ್ತ ಕರೆಯಲಿ. ಕುಲವರ ಶಿರವನ್ನು ತಡೆಯದೆ ಬಿಡೆನ, ಕುಲವರ ಶಿರವನ್ನು ತಡೆಯದೆ ಬಿಡೆನ. ಹೊರೆ ದಿಗಂತದಲ್ಲಿ ಮುಳುಗಿತು ವಿಜಯ, ಹೊರೆ ದಿಗಂತದಲ್ಲಿ ಮುಳುಗಿತು. ಕುರುಕುಲವಾ ಕುರುಕುಲವಾ ಕರೆದಿರು, ಬಹುಳ ಗೌರವವನ್ನು ಪರಿಪರಿರುತ್ತದೆ, ಬಹುಳ ಗೌರವವನ್ನು ಪರಿಪರಿರುತ್ತದೆ. ಕಾರ್ಮೋಡ ಗುಡುಗಿ ಗುಡುಗಿ ಕೆರಳಲಿ, ಈ ಭೂಮಿ ನಡುಗಿ ನಡುಗಿ ಹುಟ್ಟಿ ರಭಸದಲ್ಲಿ ಶಬ್ದ ಸಾಗಲಿ. ಕರೆಯಲಿ ಕರೆಯಲಿ ಕರೆಯಲಿ. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾದರೆ, ವೀರ ಮಾತೆಯಾದ ಕುಂತಿದೇವಿ ಸನ್ಯಪಾನ ಮಾಡಿದ್ದೇ ಸತ್ಯವಾದರೆ, ನಾಳಿನ ಯುದ್ಧದಲ್ಲಿ ದುರ್ಯೋಧನನ 99 ಮಂದಿ ಸಹೋದರರನ್ನು ಸಮೂಲನವಾಗಿ ನಾಶ ಮಾಡಿ ಆ ದುರುಳ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಆತನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿ ಬಿಡುಮುಡಿಯನ್ನು ಕಟ್ಟಿಸುವೆನು. ನಂತರ ಆ ದುರ್ಪಿತ ದುರ್ಯೋಧನನ ತೊಡೆಯ ನನ್ನ ದಡದಿಂದ ಒಂದೇ ಏಟಿಗೆ ಮುರಿದು ಆತನ ರಾಜ್ಯ ಕಿರೀಟವನ್ನು ನನ್ನ ಎಡಗಾಲಿನಿಂದ ಒದ್ದು 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 ಪುಡಿ ಪುಡಿ ಮಾಡದೆ ಹೋದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಗಂಗಾ ತೀರವು ಇದೇ ಅಲ್ಲವೇ? ಇಲ್ಲಿಗೆ ನನ್ನ ಹೆತ್ತ ತಾಯಿ ಕುಂತಿ ಬರುವಳೆಂದು ಹೇಳಿದನು. ಎಲ್ಲಿ? ಯಾರು ಕಾಣುತ್ತಿಲ್ಲವಲ್ಲ? ಅರಿಯಲಾರದ ಘೋರ
ದಾಪಿಯ ಮುಳುಗಿದೆ. ಅರಿಯಲಾರದ ಘೋರ ದೇಹದಾಪಿಯ ಮುಳುಗಿದೆ. ಮನದೆ ಮೂಡಿದ ಅಂಧಕಾರ, ಹೇ ಭಗವಂತ ಭಾಸ್ಕರ, ಮನದೆ ಮೂಡಿದ ಅಂಧಕಾರ ಬೆಳಗಿಸಿಂದು ಭಾಸ್ಕರ. ಅರಿಯಲಾರದ ಘೋರ ಸಂದೇಹ. ಬಂಧು ಬಾಂಧವರೆಂಬ ಪಾಶಕ್ಕೆ, ಬಂಧು ಬಾಂಧವರೆಂಬ ಪಾಶಕ್ಕೆ ಇಂದು ತೆಲೆಗೆ ನೊಂದ ತಾಪಕ್ಕೆ. ಬಂಧು ಬಾಂಧವರೆಂಬ ಪಾಶಕ್ಕೆ ಇಂದು ಸಿಲುಕಿದೆ ನೊಂದೆ ತಾಪ. ನೀಗಿಸೋ ಶೋಧನೆ ಗೈಯದೆ, ನೀಗಿಸೋ ಶೋಧನೆ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ. ಅರಿಯಲಾರದ ಘೋರ ಸಂದೇಹ. ಭಾಸ್ಕರ ಭಾಸ್ಕರ ಭಾಸ್ಕರ. ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಯಾರು 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 ನನ್ನ ಹೇಪಾಗ್ರತ ರಥವನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜಲವೇನು ನಿನಗೆ ಮೊದಲು ತೋರಿಸಿದ ಶ್ರೀ ನಾನು. ನನ್ನನ್ನು ಕುಂತಿ ಅಂತ ಕರೆಯುವರು. ಏನು ನನ್ನ ಹೆತ್ತ ತಾಯಿ ಕುಂತಿಯೇ? ಅಮ್ಮ, ಹೀಗೋ ನಿನ್ನ ಪಾದಕ್ಕೆ ನಮಸ್ಕರಿಸುವೆನು. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಕುಮಾರ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದ ಕುವರನ ಕೊಡೆದು ಕರುಣೆಯ ತೋರಿದೆ ಕುವರನ ಕೊಡೆದು. ಎಲ್ಲಿಗೆ ಜನಿಸಿದ ಮರುಕ್ಷಣವೇ ಜನಬೆದೆಲೆಯಂತೆ. ಅಮ್ಮ ಅಮ್ಮ ಜನಿಸಿದ ಮರುಕ್ಷಣವೇ
ನಾ ಮಾಡಿದ ಅಪರಾಧ ಏನೆಂದು ತಾಯಿ ಅಕ್ಷಮವೆನಿಸಿ ಜೀವವಾದರೆ ಅಕ್ಷಮವೆನಿಸಿ ಜೀವ ಮಗನೆಂಬ ಮಮಕಾರ ಅಮ್ಮ ಅಮ್ಮ ಮಗನೆಂದ ಮಮಕಾರ ಬೇಕಿಲ್ಲ ತಾಯೇ ಕುಮಾರ ಕುಮಾರ ಮಗನೆಂದ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗಿರುವುದೇ ಐವರ ಮಾತೆ ನಿನಗಿರುವುದೇ ಬಹುದಿನದ ಬಯಕೆ ಫಲಿಸಿದಮ್ಮ ಬಯಸಿದ ದರ್ಶನವು ಲಭಿಸಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ 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 ಕೀರ್ತಿ ಶಾಲಿನಗು ಕುಮಾರ ಅಬ್ಬ ಎಂತಹ ಕೀರ್ತಿಯಮ್ಮ ನನ್ನದು ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ ಅಮ್ಮ ಕುಮಾರ ಅಲ್ಲಿರುವ ಜಲಚರಗಳು ಈ ಪಾಪಿ ದೇಹವನ್ನು ಕಿತ್ತು ತಿನ್ನದೇ ಬಿದ್ದವಲ್ಲ ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮಕಾರದಿಂದ ಸಾಕಿಸಲಿದೆ ಹೀಗಿರುವಾಗ ನನ್ನನ್ನು ಎಲ್ಲರೂ ಹೇ ಸೂತ ಹೇ ನೀಚ ಹೇ ಹೀನ ಕುಲದವನೇ ಎಂದು ಹೀಯಾಳಿಸುತ್ತಿದ್ದಾರಲ್ಲಮ್ಮ ಏಕಮ್ಮ ಸುಮ್ಮನೆ ಅದೇ ಅಮ್ಮ ಕುಮಾರ ಹೋಗಲಿ ಬಿಡಮ್ಮ ನೀನು ನನ್ನ ಹೆತ್ತ ತಾಯಿ ದೈವಕ್ಕೆ ಸಮಾನಳು ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆ ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ಮಮಕಾರ ಬಂದಿದೆಯಲ್ಲ ಕರುಣೆ ತೋರಿದೆಯಲ್ಲ ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ ಹೇಗೆ ಕುಮಾರ ಕಂದ ಬಾರ ನಿನ್ನ ತಾಯಿ ನಾನೇನಯ್ಯ ಈ ಜೀವ ನಿನ್ನದೇನಯ್ಯ ಕಂದ ಬಾರ ನಿನ್ನ ತಾಯಿ ನಾನೇನಯ್ಯ ಈ ಜೀವ ನಿನ್ನದೇನಯ್ಯ ನಿನ್ನ ನೋಡಲೆಂದು ಮಾತಾಡಲೆಂದು ನಿನ್ನ ನೋಡಲೆಂದು ಮಾತಾಡಲೆಂದು ಪರಿತಪಸಿ ನಾ ಬಂದೆನಾ ಪರಿತಪಸಿ ನಾ ಬಂದೆನಾ ಕಂದ ಬಾರ ನಿನ್ನ ತಾಯಿ ನಾನೇನಯ್ಯ ಈ ಜೀವ ನಿನ್ನದೇನಯ್ಯ
ಕುಮಾರ, ನೀನು ಈಗೆಲ್ಲ ಮಾತನಾಡಬಿಡುದು. ನೀನು ನನ್ನ ಪುತ್ರನಕ್ಕಾಗಿ ಶ್ರೀಕೃಷ್ಣನಿಂದ ಈಗ ತಾನೇ ತಿಳಿದೆ. ನೀನು ಬಾಲ್ಯದಿಂದಲೂ ಪಟ್ಟು ಕಷ್ಟಗಳನ್ನು ಮಾನ ಅಭಿಮಾನಕ್ಕೆಲ್ಲ ನಾನೇ ಕಾರಣ. ನನ್ನನ್ನು ಕ್ಷಮಿಸು ಕುಮಾರ, ಕ್ಷಮಿಸು. ನೀನು ವೀರ ಮಾತೆ ಅಮ್ಮ. ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ಈ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ನನ್ನಂಥ ಪಾಪಿಗೆ ಎಲ್ಲಿಂದ ಬರಬೇಕಮ್ಮ ಅಂತಹ ಭಾಗ್ಯ? ಕುಮಾರ ಆಗಿದ್ದು ಆಗಿ ಹೋಯಿತು. ಈಗಲಾದರೂ ನಿನ್ನ ಸಹೋದರ ಜೊತೆ ಸೇರು ಕುಮಾರ, ಕೌರವರ ಜೊತೆ ಸೇರಬೇಡ ಕುಮಾರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಹಾಗಲ್ಲ ಕುಮಾರ, ನಿನ್ನ ತಾಯಿ ಎತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬೇಡುವನು, ಅವರಲ್ಲಿರೋ ವೈರವನ್ನು ಕಳಿ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ಪೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವವು. ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆ ಪಾತಕಗಿಂತಲೂ ಕಡೆಯಾಗುವುದಿಲ್ಲವೇ? ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೇ? ನಾಳೆ ಹುಟ್ಟೋ ಮಕ್ಕಳು ಮೊಮ್ಮಕ್ಕಳು ಹೇ ಕರ್ಣ, ಎಂತ ನೀಚನಯ್ಯ ನೀನು ಎಂದು ಚರ್ಚಿಸದಿಹರೇ? ಅಮ್ಮ, ಇಂತಹ ಸನ್ನಿವೇಶನದಲ್ಲಿ ವೀರ ಮಾತೆಯಾದ ನೀನು ಹಿತಬೋಧನೆ ಮಾಡುತ್ತಾಯಿ. ನಿಶ್ಚಯ ಕಂದ, ಪಾಂಡವರು ನಿನ್ನ ಬೆನ್ನ ಬಿದ್ದರು ನಿನ್ನ ಸಹೋದರವಲ್ಲವೇ? 6 ಜನ ಸೇರಿ ರಾಜ್ಯಭಾರ ಮಾಡುವುದು ಕಣ್ತುಂಬ ನೋಡಿ ಸಂತೋಷ ಪಡುವುದೇ? ಅಮ್ಮ, ಇದುವರೆಗೂ ಆ ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನ್ನಲ್ಲಿಲ್ಲ ತಾಯಿ. ನೀನು ಎಳೆಯತನದಲ್ಲಿ ನಿಷ್ಕರುಣಿಯಿಂದ ಬೆಳೆಸಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದಲ್ಲ, ಪುನಃ ಚಿಗುರುವುದೇ? ಮಮ ಪ್ರಾಣ ಹಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿದೆ? ಬಿಡಮ್ಮ ನಿನ್ನ ಚಿಂತೆಯನ್ನ. ಕುಮಾರ, ಹೇಗೆ ಬಿಡಲಿ ಕುಮಾರ? ಏಕೈಕ ಹೀರನಾದ ಪಾಂಡವರ ಮೇಲೆ ದೇಶ ಸಾಧಿಸಿರುವಾಗ ಚಿಂತಿಸಿದರೆ ಹೇಗಿರ್ಲಿ ಕಂದ? ಹೋಗಲಿ, ಇದ್ದ ರಂಗದಲ್ಲಿ ಆದರೂ ನೀನು ಪರನ್ಮುಖನಾಗು ಕುಮಾರ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಮಡಿಯುವುದು. ಅಮ್ಮ, ಆತನು ನನ್ನಲ್ಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಡಿಬಿಟ್ಟಿದ್ದಾಗ ಕುಲಹೀನನನ್ನು ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದನಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಆಗಲಾರದು ತಾಯಿ, ಸರ್ವದಾ ಆಗಲಾರದು. ನಾನು ಯುದ್ಧದಿಂದ ಪರಾನ್ಮುಖನಾಗಲಾರೆ. ಕುಮಾರ, ಪಾಂಡವರೇನಾದರೂ ಸಿಕ್ಕಿದ್ದಲ್ಲಿ ಅವ್ರನ್ನ ಕೊಲ್ಲಬೇಡ ಕಂದ. ಆಗಬಹುದು ತಾಯಿ, ಯಾರನ್ನಾದರೂ ಉಳಿಸುವೆನು. ಆ ನನ್ನ ಪರಮ ವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಅರ್ಜುನನ ಮೇಲೆ ಇಷ್ಟೊಂದು ಏಷ ಏಕಮ್ಮ ನಿನಗೆ? ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದು ನನ್ನ ಸ್ವಾಮಿ ಕೌರವೇಶ್ವರನ್ನು ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದಮ್ಮ. ಅರ್ಜುನನಿಂದ ನಾನೇ ಮೃತಪಟ್ಟರು, ನನ್ನಿಂದ ಅರ್ಜುನನೇ ಮೃತಪಟ್ಟರು. ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು. ಬಿಡಮ್ಮ ನಿನ್ನ ಚಿಂತೆಯನ್ನ. ಹೋಗಲಿ ಕುಮಾರ, ಪಾಂಡವರು ನಿನ್ನ ಬೆನ್ನ ಬಿದ್ದರೆ ಸಹೋದರವಲ್ಲವೇ? ಕಡೆಯದಾಗಿ ನಂದೊಂದು ಮಾತು ನಡೆಸಿಕೊಡು ಕರುಣ. ಅದೇನು ಹೇಳು ತಾಯಿ? ಇದರಿಂದಲಾದರೂ ನನ್ನ ಹೆತ್ತ ತಾಯಿಯ ಋಣವನ್ನು ತೀರಿಸುವೆನು.
ಸತ್ಯವಾಗಿ ನಡೆಸಿಕೊಡೋ ಕರುಣ. ಅಮ್ಮ, ನೀನದೊಂದು ಮಾತನ್ನು ನಡೆಸಿಕೊಡಲಾಗದ ಕಡು ಪಾಪಿ ಕರುಣನೆಂದು ಭಾವಿಸಿದೆಯಾ? ಜನನೇ ನಿನ್ನ ಮಗನಿವನೋ ಉಸಿಯಾಡುವನೆ. ಅಮ್ಮ ಕುಮಾರ, ಜನನೇ ನಿನ್ನ ಮಗನಿವನೋ ಉಸಿಯಾಡುವನೆ. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನ ಭಾಸ್ಕರನು. ಅಮ್ಮ, ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನ ಭಾಸ್ಕರನು. ಎಂದಾದರೂ ಸರಿ ನಡೆಸುವೆನು ನಿನ್ನ ನುಡಿಯ. ನಿಜವೇ ಕುಮಾರ? ಹೌದು ತಾಯಿ, ಎಂತಾದರೂ ಸರಿ ನಡೆಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ಇಗೋ ನಿನ್ನ ಪಾದ ಕಮಲದಾಣೆ. ಜನನೇ ಕಟ್ಟ ಬಾಣವ ತೊಳೆದಿರ ರಣಕ ಕಟ್ಟ ಕಡೆಯ ತನಕ. ಕಟ್ಟ ಬಾಣವ ತೊಡೆದಿರ ರಣಕ ಕಟ್ಟ ಕಡೆಯ ತನಕ. ಕೈ ಮುಗಿದು ಬೇಡವನ ಮಂದಿಸು ಮಾತೆ ನೀನೆ ಪ್ರಾಣ ಪದಕ. ಕೈ ಮುಗಿದು ಬೇಡವನ ಮಂದಿಸು ಮಾತೆ ನೀನೆ ಪ್ರಾಣ ಪದಕ. ಸಾಜತನ ಪರೇ ಕುಮಾರ, ಸಾಜತನ ಪರೇ ಕುಮಾರ. ಪಾಂಡವರಿಗೆ ನೀ ಸಹೋದರ, ಪಾಂಡವರಿಗೆ ನೀ ಸಹೋದರ. ಬೇಡುವೆ ಭಿಕ್ಷಯನ ನೀಡುವೆ ಅವಿವಚನ ಅವಿವಚನ ಅವಿವಚನ. ಕುಮಾರ, ಆಯುಷ್ಯದವರು ಎಲ್ಲಾದರೂ ಬದುಕಿಕೊಂಡಲ್ಲಿ ಈ ಎತ್ತ ಒಟ್ಟಿಗೆ ಅದೇ ಸಂತೋಷ. ನಾಳಿನ ಯುದ್ಧರಂಗದಲ್ಲಿ ದೊಡ್ಡ ಬಾಣವನ್ನು ಪುನಃ ತೊಡಬೇಡ. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ. ಸುಯೋಧನ, ಮನುಮುನಿಗಳೇ, ಸೂರ್ಯಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡ. ಈಗ ನನ್ನ ಹೆತ್ತ ತಾಯಿ ಬಂದು ತೊಟ್ಟ ಬಾಣವನ್ನು ಪುನಃ ತೋಡಬೇಡವೆಂದು ವಾಗ್ದಾನ ಪಡೆದು ಆಗಲಿ ಮಾಡಲಿ. ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿದೆ. ಮಾಡಲಿ ಮಾಡಲಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಮುಡಿಯುವಿನಿ. ಉಳಿದಿದ್ದು ದೈವೇಚ್ಛ. ಅಮ್ಮ, ಕುಮಾರ, ನಿಮ್ಮೆಲ್ಲರ ಸಂತೋಷವಿದ್ದಂತಾಯಿತು. ನೀನಿನ್ನು ಹೋಗಿ ಬಾ ತಾಯಿ. ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಕುಮಾರ? ಅಮ್ಮ, ನೀನು ಎತ್ತ ನಿನ್ನ ಮಗನ ಮಾತಿನ ಮೇಲೆ ನಿನಗೆ ಸಂದೇಹವೇ? ಎತ್ತ ಕರುಳಿನ ಬಾಧೆಯನ್ನು ನಾಳೊಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೊಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ. ಇಗೋ ಕೊಡುವೆನು ಭಾಷೆಯ ಬಿಡು ಚಿಂತೆಯ. ಜನನೇ ಅಮ್ಮ, ಕುಮಾರ, ಸಂದೇಹವ ಬಿಡು ಅಮ್ಮ. ಈ ಕರುಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಕುಮಾರ,
ಹಿಡಿಯುವುದೊಂದೇ ಬಾಣದ ಗುರಿ ತೊಡುವುದಿಲ್ಲ ನಾಮ ತಂದ ಹಿಡಿಯುವುದೊಂದೇ ಬಾಣದ ಗುರಿ ತೊಡುವುದಿಲ್ಲ ನಾಮ ತಂದ ಮುಗಿಲೆ ಇಳಿದು ಬರಲೇ ಈ ಧರೆಯ ಬೆರೆದು ನಿಲ್ಲಲೇ ಮುಗಿಲೆ ಇಳಿದು ಬರಲೇ ಈ ಧರೆಯ ಬೆರೆದು ನಿಲ್ಲಲೇ ಇತ್ತಾಳೆ ತಪ್ಪನಮ್ಮ ನಿನ್ನಾಡೆ ಸತ್ಯವಮ್ಮ ಬಿಡು ಚಿಂತೆಯ ಜನನೇ ಅಮ್ಮ ಶ್ರೀಕೃಷ್ಣ ಪರಮಾತ್ಮನು ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗಿನ್ನು ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ನೀನಿನ್ನು ಹೋಗಿ ಬಾ ತಾಯಿ. ಅಮ್ಮ ಕುಮಾರ, ಹೆತ್ತ ತಾಯಿಯ ಪ್ರಥಮ ದರ್ಶನವು ಹಿಂದಾಯಿತು. ಪುನಃ ನಿನ್ನನ್ನು ನೋಡುವ ಭಾಗ್ಯವು ನನಗೆ ಲಭಿಸುವುದೋ ಇಲ್ಲವೋ. ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಳ್ಳುವ ತಾಯಿ. ಅದೇನು ಹೇಳು ಕುಮಾರ, ಶ್ರೀಕೃಷ್ಣ ಪಾದ ಸಾಕ್ಷಿಯಾಗಿ ನಡೆಸಿಕೊಡುವ. ಇದಕ್ಕೆಲ್ಲ ಆ ಶ್ರೀಕೃಷ್ಣ ಪರಮಾತ್ಮನೇ ಕಾರಣಮ್ಮ. ಈ ಯುದ್ಧವು ಮುಗಿಯುವ ತನಕ ನಾನೇ ನಿನ್ನ ಮಗನೆಂಬ ವಿಚಾರವು ಯಾರಲ್ಲಿಯೋ ಹೇಳಬೇಡ ತಾಯಿ. ದೈವವಶಾತ್ ಈ ಯುದ್ಧದಲ್ಲಿ ನಾನೇನಾದರೂ ಮೃತಪಟ್ಟರೆ ಸತ್ಯಸಂಧನನಾದ ಧರ್ಮರಾಯನ ಕೈಯಿಂದ ನನ್ನ ಉತ್ತರ ಕ್ರಿಯಾದಿಯನ್ನು ಅತಿ ವಿನಯದಿಂದ ನಡೆಸಿಕೊಡು ಎಂದು ಬೇಡಿಕೊಳ್ಳುತ್ತಿದ್ದೇನೆ ತಾಯಿ. ಹರಿತವರಾರ ಇದು ನಿನ್ನ ನೀಲಯ ತೆಳದಿವರ್ಯಾರಿ ಹೊರೋ ದೇವ ತೆಳದಿವರ್ಯಾರಿ ಹೊರೋ ಹರಿತವರಾರ ಇದು ನಿನ್ನ ನೀಲಯ ತೆಳದಿವರ್ಯಾರಿ ಹೊರೋ ದೇವ ತೆಳದಿವರ್ಯಾರಿ ಹೊರೋ ಮಾನವನಾಗಿ ಜನಿಸಿದ ಮೇಲೆ ಮಾನವನಾಗಿ ಜನಿಸಿದ ಮೇಲೆ ಯಾರಾದರೂ ಸುಖಿಯಾಗಿರುವರು. ದೇಹವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ದೇಹವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ನೀನಾಡಿಸಿದಂಗೆ ಹಾಡಲೇಬೇಕು. ನೀನಾಡಿಸಿದಂಗೆ ಹಾಡಲೇಬೇಕು. ಆಡಿಸಿ ನಮ್ಮನ್ನು ನೀ ನೋಡಿ ನಗಬೇಕು. ಹರಿತವರಾರ ಇದು ನಿನ್ನ ನೀಲಯ ತೆಳದಿವರ್ಯಾರಿ ಹೊರೋ ದೇವ ತೆಳದಿವರ್ಯಾರಿ ಹೊರೋ ಇದೀ ಇಂಥ ಸಂಕಷ್ಟದಿಂದ ಇಂಥ ಸಾಮ್ರಾಜ್ಯ ಉಳಿಯೋದಾದರೆ ಇಂಥ ಸಾಮ್ರಾಜ್ಯವು ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ ಅಮ್ಮ ನಿನ್ನ ಮೊಗವನುಲೇ ಯುಗದಿ ಕಾಣಲು
ಅಮ್ಮ ಅಮ್ಮ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಕಂದ ನಿನ್ನ ಮಗವನಲ್ಲವೇ ಹಿಗದಿ ಕಾಣಲಬಹುದೇ ಎಂದು ಕಂದ ನಿನ್ನ ಮಗವನಲ್ಲವೇ ಯುಗದಿ ಕಾಣದಬಹುದೇ ಎಂದು ಬಗೆ ಬಗೆಯಲೆ ನಂದು ಕಣ್ಣೀರು ಕರದು ಬಗೆ ಬಗೆಯಲೆ ನಂದು ಕಣ್ಣೀರು ಕರದು ಅಮ್ಮವ ಹೋಗಿ ಬರುವೆನೋ ಕಂದ ಹೋಗಿ ಬರುವೆನೋ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆನೋ ಕಂದ ಹೋಗಿ ಬರುವೆನೋ ಹೋಗಿ ಹೋಗಿ ಬರುವೆಯ ಹೋದಳು ಹೋದಳು ಹೊರಟೆ ಹೋದಳು ಪಾಂಡವರ ತಾಯಿ ಹೊರಟೆ ಹೋದಳು ಮಿತ್ರ ಸುಯೋಧನ ನಾನು ರಾಧೇಯ ನಾನು ವಿಧಿ ವಿಧಿ ವಿಧಾನ ನಾಟಕ ಬಲ್ಲವಾರ್ಯಾರೋ ಮಾನವ ಜೀವ ಮೋಹಾಂಧಕಾರ ಎಲ್ಲ ಮಾಯೆ ಮಾಯಾಜಾಲ ವಿಧಿಗೈದ ಮೋಸದಿಂದ ಗತಿಹೀನನಾಗೆ ಜಗದೇ ವಿಧಿಗೈದ ಮೋಸದಿಂದ ಏ ವಿಧಿ ಎಲ್ಲಯ ಬಾಳು ಕಣ್ಣೀರ ಜಗದೇ ಎಲ್ಲಯ ಬಾಳು ಕಣ್ಣೀರ ಜಗದಿ ಪಾಲಿ ಪರಾರೋ ದಿನರ ದಯದೆ ಪಾಲಿ ಪರಾರೋ ದಿನರ ದಯದೆ ದಾರಿಯ ಕಾಣದೆ ಕೊನೆಗಾಣಿಸೆಯ ಕರ್ಮದ ಬಂಧನ ಕೊನೆಗಾಣಿಸೆಯ ಕರ್ಮದ ಬಂಧನ ದಾರಿಯ ಕಾಣದೆ ಅಂದನ ತೆರೆನಾಗಿ ದಾರಿಯ ಕಾಣದೆ ಅಂದನ ತೆರೆನಾಗಿ ಗತಿಹೀನನಾದೆ ಜಗದೇ ವಿಧಿಗೈದ ಮೋಸದಿಂದ ಗತಿಹೀನನಾದೆ ಜಗದೇ